ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಇಂದು ನಾಯಕತ್ವ ಅಂದರೆ ಏನು, ನಾಯಕನಾದವನು ಹೇಗಿರಬೇಕು, ಯಾರನ್ನ ನಾಯಕ ಅಂತ ಕರೀತಾರೆ, ನಾಯಕತ್ವದ ಗುಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ. ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬೊಬ್ಬ ನಾಯಕರನ್ನ ಗುರುತಿಸ್ಬೋದು. ಅದು ದೇಶದ ಮುಖ್ಯಸ್ಥರಾಗಿರ್ಬೋದು, ರಾಜ್ಯದ ಮುಖ್ಯಸ್ಥರಾಗಿರ್ಬೋದು, ಆಡಳಿತದಲ್ಲಿ, ಹಾಗೆಯೇ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿರ್ಬೋದು, ಈವನ್ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಸಹ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ರು ಸಹ ಅದರಲ್ಲಿ ಕೆಲವರು ಮಾತ್ರ ನಾಯಕತ್ವದ ಗುಣಗಳನ್ನು ಹೊಂದಿರ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ ತಾನು ಒಳ್ಳೆಯ ನಾಯಕ ಅಂತ ಅನ್ನಿಸ್ಕೊಳ್ಬೇಕು ಅಂತ, ಆದ್ರೆ ಸಾಧ್ಯ ಇಲ್ಲ. ನಾಯಕತ್ವ ಗುರುತಿಸ್ಬೇಕಾದ್ರೆ ಒಂದು ಸನ್ನಿವೇಶ ಇರಬೇಕು, ಉದ್ದೇಶಿತ ಗುರಿ ಇರಬೇಕು, ಹಾಗೂ ಹಿಂಬಾಲಕರು ಇರಬೇಕಾಗುತ್ತೆ. ಸಾಮೂಹಿಕ ಚಟುವಟಿಕೆಗಳನ್ನ ಸುಸಂಘಟಿತವಾಗಿ ಸಂಘಟಿಸಲು ಇರಬೇಕಾಗ್ತಕ್ಕಂತಹ ಒಂದು ಲಕ್ಷಣವೇ ನಾಯಕತ್ವ. ಈ ನಾಯಕತ್ವದ ಗುಣ ಕೆಲವರಿಗೆ ಹುಟ್ಟಿನಿಂದಲೇ ಬಂದಿದ್ರೆ, ಮತ್ತೆ ಕೆಲವರು ತಾವು ನಿರ್ವಹಿಸುವಾಗ ಕಲ್ತ್ಕೊಳ್ತಕ್ಕಂತಹ ಒಂದು ಕಲೆ ಆಗಿದೆ ಅಂತ ಹೇಳ್ಬೋದು. ತಾನು ಏನಕ್ಕೋಸ್ಕರ ನಾಯಕನಾಗಿದ್ದೀನಿ, ತಾನು ಹೇಗೆ ನಾಯಕನಾಗಿದ್ದೀನಿ ಅಂತ ವಿವರಿಸ್ತಕ್ಕಂತಹ ನಾಯಕನಾಗಲಿ, ಹಾಗೆ ತಾನು ಏನಕ್ಕೋಸ್ಕರ ಆ ನಾಯಕರನ್ನ ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಹಿಂಬಾಲಕರನ್ನಾಗಲಿ ನಾನು ಕಂಡಿಲ್ಲ ಅಂತ ಜಾರ್ಜ್ ಬರ್ನಾರ್ಡ್ ಶಾ ಎಂಬ ಶ್ರೇಷ್ಠ ಚಿಂತಕ ತಿಳಿಸ್ತಾನೆ. ಆದ್ರೆ ಪರಿಸ್ಥಿತಿ ಕೆಲವರನ್ನ ನಾಯಕರನ್ನಾಗಿ ಮಾಡುತ್ತೆ, ಕೆಲವರು ಹುಟ್ಟಿನಿಂದಲೇ ನಾಯಕರಾಗಿರ್ತಾರೆ. ಮುಖ್ಯವಾಗಿ ನಾಯಕತ್ವದಲ್ಲಿ ಎರಡು ರೀತಿಯ ನಾಯಕತ್ವವನ್ನು ಕಾಣಬಹುದು. ಒಂದು, ಹುಟ್ಟಿನಿಂದಲೇ ನಾಯಕರಾಗಿರ್ತಕ್ಕಂಥವ್ರು, ಮತ್ತೆ ಎರಡನೇದಾಗಿ ತಾವು ಕಾರ್ಯನಿರ್ವಹಿಸ್ತಾ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ತಕ್ಕಂಥವ್ರು. ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸೋದಲ್ಲ. ನಾಯಕತ್ವ ಅಂದ್ರೆ ಜನ ಅವನನ್ನ ಒಪ್ಕೊಳ್ಬೇಕು, ಅವನಲ್ಲಿ ವಿಶ್ವಾಸ ಇಡಬೇಕು, ಅವನು ಹೇಳ್ದಾಗ ಕೇಳಬೇಕು, ಉದ್ದೇಶಿತ ಗುರಿಯನ್ನ ಆ ನಾಯಕ ನೀಡ್ತಕ್ಕಂಥ ಮಾರ್ಗದರ್ಶನದ ರೀತಿಯಲ್ಲಿ ಪೂರೈಸ್ತಕ್ಕಂಥ ವ್ಯವಸ್ಥೆನ ಸೃಷ್ಟಿ ಮಾಡ್ತಕ್ಕಂಥ ಗುಣ ಆ ನಾಯಕನಲ್ಲಿ. ಮುಖ್ಯವಾಗಿ ನಾಯಕತ್ವವನ್ನ ವೈಯಕ್ತಿಕ ನಾಯಕತ್ವ, ನಿರ್ವಹಣಾ ನಾಯಕತ್ವ ಅಂತ ಸ್ಥೂಲವಾಗಿ ವಿಂಗಡಿಸಬಹುದು. ವೈಯಕ್ತಿಕ ನಾಯಕತ್ವ ಹುಟ್ಟಿನಿಂದಲೇ ಬಂದಿದ್ರೆ, ನಿರ್ವಹಣಾ ನಾಯಕತ್ವ ತಾನು ನಿರ್ವಹಿಸ್ತಾ ಕಲಿತಕ್ಕಂತಹ ಕಲೆ ಅಂತ ಹೇಳ್ಬೋದು. ನಾಯಕತ್ವ ಅಂದ್ರೆ ಒಂದು ವಿಶೇಷ ಕೌಶಲ್ಯತೆಯನ್ನು ಹೊಂದಿರತಕ್ಕಂಥದ್ದು ಅಥವಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರನ್ನ ನಾಯಕ ಅಂತ ಕರಿಬಹುದು. ಪ್ರತಿಯೊಬ್ಬರು ನಾಯಕರೇನೆ, ಆದ್ರೆ ಈ ನಾಯಕತ್ವದ ವಿಶೇಷ ಗುಣ ಕೆಲವರಲ್ಲಿ ಮಾತ್ರ ಇರುತ್ತೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಪ್ರತಿದಿನ ಗುರುತಿಸ್ತಾ ಇರ್ತೀವಿ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ನಾಯಕತ್ವದ ಗುಣ ಇರುತ್ತೆ. ಎಲ್ಲರೂ ಬಯಸ್ತಾರೆ ನಾನೊಬ್ಬ ಜನಪ್ರಿಯ ನಾಯಕ ಆಗಬೇಕು, ನನ್ನನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ. ಆದರೆ ಈ ನಾಯಕತ್ವದ ಗುಣ ಎಲ್ಲರಲ್ಲೂ ಬರೋದಿಲ್ಲ. ಕೆಲವರಲ್ಲಿ ಹುಟ್ಟಿನಿಂದಲೇ ಈ ನಾಯಕತ್ವದ ಗುಣ ಬಂದಿರ್ಬೋದು, ಮತ್ತೆ ಕೆಲವರು ಕಲ್ತ್ಕೊಳ್ಬೋದು, ಮತ್ತೆ ಕೆಲವ್ರನ್ನ ಪರಿಸ್ಥಿತಿ ನಾಯಕರನ್ನಾಗಿ ಮಾಡಿರ್ಬೋದು. ನಾಯಕ ಆಗೋನು ವಿಶಿಷ್ಟ ಗುಣಗಳನ್ನು ಹೊಂದಿರಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಕ್ಷೇತ್ರದಲ್ಲಿ ಕೌಶಲ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಆ ಕೌಶಲ್ಯತೆ ಅವನ ನಾಯಕತ್ವನ ನಿರ್ಧಾರ ಮಾಡುತ್ತೆ. ಹಾಗೇನೆ ಅವನಲ್ಲಿ ಸಾಮರ್ಥ್ಯ ಇರಬೇಕಾಗುತ್ತೆ. ಉದ್ದೇಶಿತ ಗುರಿಯನ್ನು ಸಾಧಿಸಲು ಇರ್ತಕ್ಕಂಥ ಸಾಮರ್ಥ್ಯ ಇರಬೇಕಾಗುತ್ತೆ. ನಾಯಕತ್ವ ಇರಬೇಕಾದ್ರೆ ಹಿಂಬಾಲಕರು ಇರಲೇಬೇಕಾಗುತ್ತೆ, ಸನ್ನಿವೇಶ ಇರಬೇಕಾಗುತ್ತೆ. ಆ ಹಿಂಬಾಲಕರಿಗೂ ಸ್ವಾತಂತ್ರ್ಯ ಇರಬೇಕಾಗುತ್ತೆ. ಆ ನಾಯಕನನ್ನ ಫಾಲೋ ಮಾಡಬೇಕಾ ಅಥವಾ ಬೇಡವಾ ಅಂತ. ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ಅನ್ಕೊಳ್ತಾನೆ ತಾನು ಬೇರೆಯವ್ರಿಗಿಂತ ಶ್ರೇಷ್ಠ, ತಾನೇ ನಾಯಕ ಅಂತ. ಆದ್ರೆ ನಾಯಕ ಆಗ್ಬೇಕಾದ್ರೆ ಅವನನ್ನ ಒಪ್ಕೊಂಡಿರ್ತಕ್ಕಂಥವ್ರು ಇರಬೇಕು, ಹಿಂಬಾಲಕರು ಇರಬೇಕಾಗುತ್ತೆ. ನಾಯಕತ್ವಕ್ಕೆ ಸನ್ನಿವೇಶ ಬೇಕಾಗುತ್ತೆ. ಸೊ ಎಲ್ಲರೂ ನಾಯಕರಾಗಲು ಸಾಧ್ಯ ಇಲ್ಲ. ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಕೆಲವರು ಮಾತ್ರ ಉತ್ತಮ ಯಶಸ್ವಿ ನಾಯಕರಂತ ಅನಿಸ್ಕೊಳ್ತಾರೆ. ನಾಯಕತ್ವ ಅಂದ್ರೆ ಸಾಮೂಹಿಕ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ಉದ್ದೇಶಿತ ರೀತಿಯಲ್ಲಿ ನಿರ್ವಹಿಸಲು ತನ್ನ ಹಿಂಬಾಲಕರನ್ನ ಪ್ರೋತ್ಸಾಹಿಸ್ತಕ್ಕಂತಹ, ಆ ಕೆಲಸವನ್ನ ಮಾಡಿಸ್ತಕ್ಕಂತಹ ವಿಶೇಷ ಗುಣ ಹೊಂದಿರತಕ್ಕಂಥವ್ರನ್ನೇ ನಾಯಕ ಅಂತ ಕರಿತೀವಿ. ಸಮಾಜದ ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾಯಕರನ್ನ ಕಾಣ್ಬೋದು. ಎಲ್ಲರೂ ನಾಯಕರಾಗಲು ಸಾಧ್ಯ ಇಲ್ಲ. ಹಾಗೇನೆ ಉತ್ತಮ ನಾಯಕನಿಗೆ ಸಾಕಷ್ಟು ಜನ ಹಿಂಬಾಲಕರು ಇರಲೇಬೇಕಾಗುತ್ತೆ. ನಾಯಕತ್ವದ ಗುಣಗಳನ್ನು ತೋರಿಸೋದಕ್ಕೋಸ್ಕರ ಸನ್ನಿವೇಶನೂ ಇರಬೇಕಾಗುತ್ತೆ. ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸೋದಲ್ಲ, ಮನಸ್ಸನ್ನ ಒಲಿಸ್ಕೊಂಡು ಉದ್ದೇಶಿತ ಗುರಿಯನ್ನು ಮುಟ್ಟತಕ್ಕಂಥದ್ದು.